ಮನೆಗೆ ಆಗಾಗ ಅಳಿಲು ಬರುತ್ತಾ ಇದೆಯಾ? ಹಾಗಿದ್ರೆ ಇದು ಶುಭವೋ ಅಶುಭವೋ? ಶಾಸ್ತ್ರದ ಪ್ರಕಾರ ಅಳಿಲು ಮನೆಯೊಳಗೆ ಬಂದರೆ, ಮನೆಯೊಳಗೆ ಬಂದರೆ ಏನರ್ಥ? ಅಷ್ಟಕ್ಕೂ ಅಳಿಲು ನಿಮ್ಮ ಮನೆಗೆ ಬಂದರೆ ಅಥವಾ ಕಿಟಕಿ ಹತ್ತಿರ ಕಂಡರೆ ಅದು ಶುಭವೇ ಅಥವಾ ಅಶುಭವೇ? ಅದರ ಧಾರ್ಮಿಕ ಹಿನ್ನೆಲೆ ಏನು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಸನಾತನ ಧರ್ಮದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ವಿಶೇಷ ಗೌರವವಿದೆ. ಪ್ರತಿಯೊಂದು ಜೀವಿಯು ಯಾವುದಾದರೊಂದು ದೈವಿಕ ಶಕ್ತಿಯ ಸಂಕೇತವಾಗಿ ಕಂಡುಬರುತ್ತದೆ. ಅದರಲ್ಲೂ ಪುಟ್ಟ ಪ್ರಾಣಿ ಅಳಿಲು ಅಂದ ತಕ್ಷಣ ನಮಗೆ ನೆನಪಾಗೋದು ಶ್ರೀರಾಮಚಂದ್ರ ಮತ್ತು ಅಳಿಲ ಸೇವೆ. ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಗೆ ಅಳಿಲು ಬರುವುದು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ಅದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಮಹತ್ವದ ಬದಲಾವಣೆಗಳ ಮುನ್ಸೂಚನೆಯಾಗಿದೆ. ವಾಸ್ತು ಶಾಸ್ತ್ರದ ಪ್ರಕಾರ ಅಳಿಲು ಮನೆಯೊಳಗೆ ಬಂದರೆ ಮನೆಯಲ್ಲಿ ಧನಧಾನ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟಕ್ಕೂ ಅಳಿಲು ನಿಮ್ಮ ಮನೆಗೆ ಬಂದರೆ ಅಥವಾ ಕಿಟಕಿಯ ಹತ್ತಿರ ಕಂಡರೆ ಅದು ಶುಭನಾ ಅಥವಾ ಅಶುಭನಾ ಎಂಬ ಮಾಹಿತಿ ಬಗ್ಗೆ ಧಾರ್ಮಿಕ ಹಿನ್ನೆಲೆ ಏನು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹಿಂದೂ ಪುರಾಣಗಳಲ್ಲಿ ಅಳಿಲಿನ ಮಹತ್ವವೇನು? ಹಿಂದೂ ಪುರಾಣಗಳ ಪ್ರಕಾರ ಅಳಿಲು ಶ್ರೀರಾಮನಿಗೆ ಸೇವೆ ಸಲ್ಲಿಸಿದ ಪವಿತ್ರ ಜೀವಿಯಾಗಿ ಪ್ರಸಿದ್ಧವಾಗಿದೆ. ರಾಮಾಯಣದಲ್ಲಿ ಸೇತುವೆ ನಿರ್ಮಾಣ ಸಮಯದಲ್ಲಿ ಅಳಿಲು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿತ್ತು ಎಂದು ಹೇಳಲಾಗುತ್ತದೆ. ಇದರ ಸೇವೆಯಿಂದ ಸಂತೋಷಗೊಂಡ ಶ್ರೀರಾಮನು ಅದರ ಬೆನ್ನಿನ ಮೇಲೆ ಸ್ಪರ್ಶಿಸಿದನು ಎಂಬ ನಂಬಿಕೆ ಇದೆ. ಇದರ ಫಲವಾಗಿ ಅಳಿಲು ಲಕ್ಷ್ಮೀ ದೇವಿಯ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅಳಿಲನ್ನು ನೋಡುವುದು ಶುಭ ಮತ್ತು ಧಾರ್ಮಿಕವಾಗಿ ಮಹತ್ವದ್ದಾಗಿದೆ. ಮನೆಗೆ ಅಳಿಲು ಪ್ರವೇಶಿಸುವುದರ ಅರ್ಥವೇನು? ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಅಳಿಲು ಮನೆಗೆ ಪ್ರವೇಶಿಸುವುದು ಅತ್ಯಂತ ಶುಭ ಸಂಕೇತವಾಗಿದೆ. ವಿಶೇಷವಾಗಿ ಅದು ಬಾಗಿಲು ಅಥವಾ ಕಿಟಕಿಯ ಮೂಲಕ ಮನೆಗೆ ಬಂದರೆ ಅದು ಆರ್ಥಿಕ ಅಭಿವೃದ್ಧಿ ಮತ್ತು ಸಂಪತ್ತಿನ ಹೆಚ್ಚಳವನ್ನು ಸೂಚಿಸುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ತರಲು ಸಹಾಯಕವಾಗುತ್ತದೆ ಎಂದು ನಂಬಲಾಗಿದೆ. ಇದರಿಂದ ಕುಟುಂಬದ ಸದಸ್ಯರಿಗೆ ಯಶಸ್ಸು, ಸಂತೋಷ ಮತ್ತು ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ.